Hello friends, welcome to my YouTube channel Debug Coding. ಈ ಚಾನಲ್ನಲ್ಲಿ HTML ಅಂದ್ರೆ ಏನು ಅದನ್ನ ಹೇಗೆ ತುಂಬಾ ಈಸಿಯಾಗಿ ಕಲಿಯೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ನೀವು HTML ನ ಪೂರ್ತಿಯಾಗಿ ಕಲಿಬೇಕಂದ್ರೆ ಈ ಪ್ಲೇಲಿಸ್ಟ್ ನಲ್ಲಿ ಬರೋ ಎಲ್ಲಾ ವಿಡಿಯೋಸ್ನ ಮಿಸ್ ಮಾಡದೆ ಕಂಪಲ್ಸರಿ ನೋಡಲೇಬೇಕಾಗುತ್ತೆ. ಇವತ್ತಿನ ಕ್ಲಾಸ್ನಲ್ಲಿ HTML ಟೇಬಲ್ಸ್ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತೀನಿ. ಈ ವಿಡಿಯೋದಲ್ಲಿ ಯಾವೆಲ್ಲ ಟಾಪಿಕ್ಸ್ ನ ಕವರ್ ಮಾಡ್ತೀನಿ ಅಂತ ನಾನು ನಿಮಗೆ ಇವಾಗ ತೋರಿಸ್ಕೊಡ್ತೀನಿ. ಫಸ್ಟ್ ಏನ್ ಮಾಡೋಣ, ವಾಟ್ ಇಸ್ ಟೇಬಲ್ ಅಂತ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಅದಾದ್ಮೇಲೆ HTML ಅಲ್ಲಿ ಟೇಬಲ್ ಅಂದ್ರೆ ಏನು, ಸೊ ಒಂದು ವೆಬ್ ಪೇಜ್ ಅಲ್ಲಿ ಟೇಬಲ್ ನ ಬಿಲ್ಡ್ ಮಾಡ್ಬೇಕಂದ್ರೆ HTML ಅಲ್ಲಿ ಯಾವೆಲ್ಲ ಸೆಟ್ ಆಫ್ ಟ್ಯಾಗ್ಸ್ ಇದೆ ಅದನ್ನ ನಿಮಗೆ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ. ಸೊ ಒಂದು ಟೇಬಲ್ ಬಿಲ್ಡ್ ಆದ್ಮೇಲೆ ಆ ಟೇಬಲ್ ನ ಬ್ಯೂಟಿಫೈ ಮಾಡೋದಕ್ಕೆ ಅಂದ್ರೆ ಆ ಟೇಬಲ್ ನ ಚೆನ್ನಾಗಿ ಕಾಣೋ ತರ ಮಾಡೋದಕ್ಕೆ ಸೆಟ್ ಆಫ್ ಆಪ್ಷನ್ಸ್ ಇದೆ. ಅದು ಯಾವೆಲ್ಲ ಆಪ್ಷನ್ಸ್ ಅಂತ ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಯಾವುದೇ ಕಾರಣಕ್ಕೂ ಎಲ್ಲೂ ಮಿಸ್ ಮಾಡಬೇಡಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಈಗ ಮಾಡೋದ್ರಿಂದ ನನ್ನ ಲೇಟೆಸ್ಟ್ HTML ವಿಡಿಯೋಸ್ ನಿಮಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಫಸ್ಟ್ ಏನ್ ಮಾಡೋಣ, ಟೇಬಲ್ ಡೆಫಿನೇಷನ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸೊ ಟೇಬಲ್ ಡೆಫಿನೇಷನ್ ಈ ತರ ಇದೆ. ಟೇಬಲ್ ಇಸ್ ಅನ್ ಅರೇಂಜ್ಮೆಂಟ್ ಆಫ್ ಡೇಟಾ ಇನ್ ರೋಸ್ ಅಂಡ್ ಕಾಲಮ್ಸ್. ಈ ಡೆಫಿನೇಷನ್ ನಾವು ಸ್ಕೂಲ್ಗಳಿಂದ ಓದ್ಕೊಂಡ್ ಬಂದಿದೀವಿ. ಟೇಬಲ್ ಅಂದ ತಕ್ಷಣ ಫಸ್ಟ್ ನೆನಪಾಗೋದು ನಮಗೆ ರೋಸ್ ಅಂಡ್ ಕಾಲಮ್ಸ್ ಇರುತ್ತೆ, ಅದರೊಳಗಡೆ ಡೇಟಾ ಕೂಡ ಹಾಕಿರ್ತೀವಿ ಅಂತ. ಸೊ ಜನರಲಿ ಟೇಬಲ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಒಂದು ನ್ಯೂಮರಿಕಲ್ ಡೇಟಾನ ರೆಪ್ರೆಸೆಂಟ್ ಮಾಡೋದಕ್ಕೆ ಟೇಬಲ್ ಯೂಸ್ ಮಾಡ್ತೀವಿ, ಮತ್ತು ಏನಾದ್ರು ಕಂಪೇರ್ ಮಾಡ್ಬೇಕಂದ್ರೆ ಟೇಬಲ್ ನ ಯೂಸ್ ಮಾಡ್ತೀವಿ. ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ಬೇಕು ಅಂತಾನೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೂಡ ತಗೊಂಡಿದ್ದೀನಿ. ಏನಪ್ಪ ಎಕ್ಸಾಂಪಲ್ ಅಂತಂದ್ರೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆಫ್ ಇಂಜುರಿ ಟೈಪ್ ಅಟ್ ವರ್ಕ್ ಪ್ಲೇಸ್. ಈ ಟೇಬಲ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಒಂದು ನ್ಯೂಮರಿಕಲ್ ಡೇಟಾನ ರೆಪ್ರೆಸೆಂಟ್ ಮಾಡ್ತಾ ಇದೀನಿ ಮತ್ತು ಕಂಪೇರ್ ಕೂಡ ಮಾಡ್ತಾ ಇದೀನಿ. ಯಾವ್ದ್ರ ಮೇಲೆ ಕಂಪೇರ್ ಮಾಡ್ತಾ ಇದೀನಿ? ಇಂಜುರಿ ಟೈಪ್ ಮೇಲೆ. ಎಷ್ಟು ಫ್ರೀಕ್ವೆನ್ಸಿ ಇಂಜುರಿ ಆಗಿದೆ ಮತ್ತು ಎಷ್ಟು ಪರ್ಸೆಂಟ್ ಇಂಜುರಿ ಆಗಿದೆ ಅಂತ. ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಇಂಜುರಿ ಟೈಪ್ ಫಾಲ್ ಅಂತ ತಗೊಂಡ್ರೆ ಇದು ಫ್ರೀಕ್ವೆನ್ಸಿ ಎಷ್ಟಿದೆ? 14 ಇದೆ, ಮತ್ತು ಎಷ್ಟು ಪರ್ಸೆಂಟ್ ಇಂಜುರಿ ಆಗಿದೆ? 30% ಇಂಜುರಿ ಆಗಿದೆ. ಸೊ ಇದರಿಂದ ನಿಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ಟೇಬಲ್ ನ ಯಾವ್ದಕ್ಕೆ ಯೂಸ್ ಮಾಡಬೇಕು? ಒಂದು ನ್ಯೂಮರಿಕಲ್ ಡೇಟಾನ ರೆಪ್ರೆಸೆಂಟ್ ಮಾಡೋದಕ್ಕೆ ಯೂಸ್ ಮಾಡಬಹುದು, ಅಥವಾ ಏನಾದ್ರು ಡೇಟಾನ ಕಂಪೇರ್ ಮಾಡಬೇಕಾದ್ರೆ ಟೇಬಲ್ ನ ಯೂಸ್ ಮಾಡಬೇಕಾಗುತ್ತೆ. ಸೊ ಅರ್ಥ ಆಯ್ತಲ್ಲ ಟೇಬಲ್ ಅಂದ್ರೆ ಏನು ಅಂತ. ಸೊ ಇದು ಟೇಬಲ್ ಜನರಲ್ ಇನ್ಫಾರ್ಮೇಶನ್ ಮತ್ತು ಜನರಲ್ ಡೆಫಿನೇಷನ್ ಕೂಡ. ಒಂದು ವೆಬ್ ಪೇಜ್ ಅಲ್ಲಿ HTML ಟೇಬಲ್ ನ ಹೇಗೆ ಬಿಲ್ಡ್ ಮಾಡೋದು, ಅದನ್ನ ಬಿಲ್ಡ್ ಮಾಡ್ಬೇಕಂದ್ರೆ HTML ಅಲ್ಲಿ ಆಲ್ರೆಡಿ ಸೆಟ್ ಆಫ್ ಟ್ಯಾಗ್ಸ್ ಇದೆ. ಆ ಟ್ಯಾಗ್ಸ್ ಯೂಸ್ ಮಾಡ್ಕೊಂಡು ನಾವು ಒಂದು ವೆಬ್ ಪೇಜ್ ಅಲ್ಲಿ HTML ಟೇಬಲ್ ನ ಈಸಿಯಾಗಿ ಬಿಲ್ಡ್ ಮಾಡಬಹುದು. ಅದು ಯಾವೆಲ್ಲ ಟ್ಯಾಗ್ಸ್ ಅಂತ ಇವಾಗ ನಿಮಗೆ ಒನ್ ಬೈ ಒನ್ ತೋರಿಸ್ಕೊಡ್ತೀನಿ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. An HTML table is defined with table tag. ನೆನ್ಪಿಟ್ಕೊಳ್ಳಿ, ನಾವು ಒಂದು ವೆಬ್ ಪೇಜ್ ಅಲ್ಲಿ HTML ಟೇಬಲ್ ನ ಬಿಲ್ಡ್ ಮಾಡ್ಬೇಕಂದ್ರೆ ಮೇನ್ಲಿ ನಮಗೆ ಟೇಬಲ್ ಟ್ಯಾಗ್ ಬೇಕಾಗುತ್ತೆ. ಟೇಬಲ್ ಟ್ಯಾಗ್ ಈ ತರ ಇರುತ್ತೆ. ಓಕೆ, ಟೇಬಲ್ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತು, ಇಟ್ಸ್ ಅ ಕಾಂಬಿನೇಷನ್ ಆಫ್ ರೋಸ್ ಅಂಡ್ ಕಾಲಮ್ಸ್ ಅಂತ. ಬಟ್ HTML ಅಲ್ಲಿ ನಾವು ಓನ್ಲಿ ರೋಸ್ ನ ಡಿಫೈನ್ ಮಾಡ್ತೀವಿ. ಕಾಲಮ್ಸ್ ನ ಹೇಗೆ ಡಿಫೈನ್ ಮಾಡ್ತೀನಿ ಅಂತ ನಿಮಗೆ ಆಮೇಲೆ ತೋರಿಸ್ಕೊಡ್ತೀನಿ. ಸದ್ಯಕ್ಕೆ ನೆನ್ಪಿಟ್ಕೊಳ್ಳಿ ರೋಸ್ ನ ಹೇಗೆ ಡಿಫೈನ್ ಮಾಡೋದು ಅಂತ. ರೋಸ್ ನ ಡಿಫೈನ್ ಮಾಡಬೇಕು ಅಂದ್ರೆ ನಾವು TR ಟ್ಯಾಗ್ ನ ಯೂಸ್ ಮಾಡಬೇಕಾಗತ್ತೆ. ಗೊತ್ತಾಯ್ತಲ್ಲ? ಇವಾಗ ರೋಸ್ ಡಿಫೈನ್ ಮಾಡಿದ್ಮೇಲೆ ನಮಗೆ ಟೇಬಲ್ಗೆ ಹೆಡ್ಡಿಂಗ್ ಬೇಕು ಮತ್ತು ಡೇಟಾ ಕೂಡ ಬೇಕಾಗುತ್ತೆ. ಟೇಬಲ್ ಹೆಡ್ಡಿಂಗ್ಸ್ ನ ಹೇಗೆ ಡಿಫೈನ್ ಮಾಡ್ತೀವಿ? ಟೇಬಲ್ ಹೆಡ್ಡಿಂಗ್ಸ್ ನ TH ಟ್ಯಾಗ್ ಇಂದ ಡಿಫೈನ್ ಮಾಡ್ತೀವಿ. TH ಅಂದ್ರೆ ಟೇಬಲ್ ಹೆಡ್ ಅಂತ. ಅದೇ ರೀತಿ ಡೇಟಾನ ಹೇಗೆ ಡಿಫೈನ್ ಮಾಡ್ತೀವಿ? ಡೇಟಾನ ಡಿಫೈನ್ ಮಾಡ್ಬೇಕಂದ್ರೆ ನಮಗೆ TD ಟ್ಯಾಗ್ ಬೇಕಾಗುತ್ತೆ. TD ಅಂದ್ರೆ ಟೇಬಲ್ ಡೇಟಾ ಅಂತ. ಸೊ ನೆನ್ಪಿಟ್ಕೊಳ್ಳಿ, ನಾವು ಒಂದು HTML ಪೇಜ್ ಅಲ್ಲಿ ಒಂದು ಟೇಬಲ್ ನ ಬಿಲ್ಡ್ ಮಾಡಬೇಕು ಅಂತಂದ್ರೆ ನಮಗೆ 4 ಟ್ಯಾಗ್ಸ್ ಬೇಕಾಗುತ್ತೆ. ಯಾವೆಲ್ಲ ಅದು ಟ್ಯಾಗ್ಸ್ ಅಂದ್ರೆ ಟೇಬಲ್ ಟ್ಯಾಗ್, TR ಟ್ಯಾಗ್, TH ಟ್ಯಾಗ್ ಅಂಡ್ TD ಟ್ಯಾಗ್. TR ಟ್ಯಾಗ್ ಅಂದ್ರೆ ಟೇಬಲ್ ರೋ, TH ಅಂದ್ರೆ ಟೇಬಲ್ ಹೆಡ್, TD ಅಂದ್ರೆ ಟೇಬಲ್ ಡೇಟಾ ಅಂತ. ಸೊ ಸಿಂಪಲ್ ಇವಾಗ ಒಂದು ಸಿಂಪಲ್ ಟೇಬಲ್ ತೋರಿಸ್ತೀನಿ ನಿಮ್ಗೆ ಯಾವ ತರ ಕಾಣುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಒಂದು ಟೇಬಲ್ ಇದೆ, ಇದರಲ್ಲಿ 3 ಕಾಲಮ್ಸ್ ಇದೆ, ಅಂದ್ರೆ 3 ಹೆಡ್ಡಿಂಗ್ಸ್ ಇದೆ. ನೇಮ್, ಏಜ್ ಅಂಡ್ ಆಕ್ಯುಪೇಷನ್. ನೇಮ್ ಇವೆಲ್ಲ ಬಂದ್ಬಿಟ್ಟು ಹೆಡ್ಡಿಂಗ್ಸ್, ಅದರ ಕೆಳಗಡೆ ರೆಸ್ಪೆಕ್ಟಿವ್ ಡೇಟಾ ಇದೆ, ಸ್ಯಾಮ್ 28 ಅಂಡ್ ಇಂಜಿನಿಯರ್ ಅಂತ. ಸೊ ನಾವು ಟೇಬಲ್ ನ ಬಿಲ್ಡ್ ಮಾಡ್ಬೇಕಂದ್ರೆ ಔಟರ್ ಮೋಸ್ಟ್ ಟ್ಯಾಗ್ ಟೇಬಲ್ ಇರಬೇಕಾಗುತ್ತೆ. ಅದೇ ರೀತಿ ಎಷ್ಟು ರೋಸ್ ಇದೆ? 2 ರೋಸ್ ಇದೆ, ಫಸ್ಟ್ ರೋ ಅಂಡ್ ಸೆಕೆಂಡ್ ರೋ. ಫಸ್ಟ್ ರೋ ಅಲ್ಲಿ ಹೆಡ್ಡಿಂಗ್ಸ್ ಇದೆ, ಸೆಕೆಂಡ್ ರೋ ಅಲ್ಲಿ ಡೇಟಾ ಇದೆ. ನಮಗೆ ಹೆಡ್ಡಿಂಗ್ಸ್ ನ ಹಾಕ್ಬೇಕು ಅಂತಂದ್ರೆ TH ಟ್ಯಾಗ್ ಯೂಸ್ ಮಾಡ್ಬೇಕಾಗುತ್ತೆ. ಅದೇ ರೀತಿ ಡೇಟಾ ಹಾಕ್ಬೇಕು ಅಂತ ಅಂದ್ರೆ TD ಟ್ಯಾಗ್ ನ ಯೂಸ್ ಮಾಡ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಕೋಡ್ ಬರ್ದಿದ್ದೀನಿ ಆಲ್ರೆಡಿ HTML ಕೋಡ್ ನ. ಆ ಕೋಡ್ ಗೆ ಮ್ಯಾಪ್ ಮಾಡ್ತೀನಿ ಈ ಟ್ಯಾಗ್ಸ್ ಯಾವ ತರ ಕಾಣುತ್ತೆ ಅಂತ. ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ, ಇದು HTML ಕೋಡ್ ಬರ್ದಿರೋದು ನಾನು. ಸೊ HTML ಕೋಡ್ ನಾನು ವೆಬ್ ಪೇಜ್ ಅಲ್ಲಿ ಹಾಕಿದ್ರೆ ಔಟ್ಪುಟ್ ಯಾವ ತರ ಬರುತ್ತೆ ಅದನ್ನ ನಿಮ್ಗೆ ಡೆಮೋದಲ್ಲಿ ತೋರಿಸ್ಕೊಡ್ತೀನಿ. ಸದ್ಯಕ್ಕೆ ನಾವ್ ಯಾವ್ದೇ ಒಂದು ಟೇಬಲ್ ನ ಬಿಲ್ಡ್ ಮಾಡಬೇಕು HTML ಅಲ್ಲಿ ಅಂದ್ರೆ ಈ ಫಾರ್ಮೆಟ್ ಅಲ್ಲಿ ಕೋಡ್ ನ ಬರೀಬೇಕಾಗುತ್ತೆ. ಸೊ ಔಟರ್ ಮೋಸ್ಟ್ ಟ್ಯಾಗ್ ಟೇಬಲ್ ಇದೆ, ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ದಿಸ್ ಇಸ್ ದ ಔಟರ್ ಮೋಸ್ಟ್ ಟ್ಯಾಗ್. ಟೇಬಲ್ ಸ್ಟಾರ್ಟಿಂಗ್ ಟ್ಯಾಗ್ ಇದೆ ಮತ್ತೆ ಕ್ಲೋಸಿಂಗ್ ಟ್ಯಾಗ್ ಇದೆ. ಇದ್ರ ಮಧ್ಯ ನಾವು ರೋಸ್ ನ ಡಿಫೈನ್ ಮಾಡ್ಬೇಕಾಗತ್ತೆ. ರೋಸ್ ಯಾವ ತರ ಇರುತ್ತೆ? ಈ ತರ ಇರುತ್ತೆ ನೋಡಿ. TR ಸ್ಟಾರ್ಟಿಂಗ್ ಟ್ಯಾಗ್ ಇಲ್ಲಿದೆ ಮತ್ತೆ ಕ್ಲೋಸಿಂಗ್ ಟ್ಯಾಗ್ ಇಲ್ಲಿದೆ. ಸೊ ಟೋಟಲ್ 2 ರೋ ಇದೆ, ಸ್ಟಾರ್ಟಿಂಗ್ ಟ್ಯಾಗ್, ಕ್ಲೋಸಿಂಗ್ ಟ್ಯಾಗ್. ಒಂದು ರೋ ಸ್ಟಾರ್ಟಿಂಗ್ ಟ್ಯಾಗ್ ಮತ್ತೆ ಕ್ಲೋಸಿಂಗ್ ಟ್ಯಾಗ್, ಸೆಕೆಂಡ್ ರೋ. ಸೊ ಫಸ್ಟ್ ರೋ ಅಲ್ಲಿ ಏನ್ ಮಾಡಿದ್ವಿ, ಆಲ್ರೆಡಿ ನಿಮ್ಗೆ ಎಕ್ಸಾಂಪಲ್ ತೋರಿಸಿದೆ. ಫಸ್ಟ್ ರೋ ಅಲ್ಲಿ 3 ಹೆಡ್ಡಿಂಗ್ಸ್ ತಗೊಂಡಿದೆ. ಯಾವ್ದಪ್ಪ ಹೆಡ್ಡಿಂಗ್ಸ್ ಅಂತ ಅಂದ್ರೆ ನೇಮ್, ಏಜ್ ಅಂಡ್ ಆಕ್ಯುಪೇಷನ್. ಸೊ ನೇಮ್ ಏನು? ಹೆಡ್ಡಿಂಗ್ ಆಗಿರೋದ್ರಿಂದ ನಾವು TH ಟ್ಯಾಗ್ ಅಲ್ಲಿ ಎನ್ಕ್ಲೋಸ್ ಮಾಡಬೇಕು. ಇದು ಸ್ಟಾರ್ಟಿಂಗ್ ಟ್ಯಾಗ್ ಮತ್ತೆ ಹೆಡ್ಡಿಂಗ್ ಟ್ಯಾಗ್, ಇದ್ರ ಮಧ್ಯೆ ನಾವು ಏನ್ ಹೆಡ್ಡಿಂಗ್ ಹಾಕ್ಬೇಕು ಅದನ್ನ ಎನ್ಕ್ಲೋಸ್ ಮಾಡ್ಬೇಕಾಗುತ್ತೆ. ಸೊ ಟೋಟಲಿ 3 ಹೆಡ್ಡಿಂಗ್ ತಗೊಂಡಿದ್ದೀನಿ. ಯಾವ್ದಪ್ಪ ಅಂದ್ರೆ ನೇಮ್, ಏಜ್ ಅಂಡ್ ಆಕ್ಯುಪೇಷನ್. ಸೊ ಇದು ಹೆಡ್ಡಿಂಗ್ ಟ್ಯಾಗ್ ಆಯ್ತು.
ಸೊ ಅದೇ ರೀತಿ ರೆಸ್ಪೆಕ್ಟಿವ್ ಹೆಡ್ಡಿಂಗ್ಸ್ಗೆ ನಾವು ಡೇಟಾ ಹಾಕ್ಬೇಕಲ್ವಾ, ಡೇಟಾ ಹಾಕ್ಬೇಕು ಅಂದ್ರೆ ನಾವು ಟಿ ಡಿ ಟ್ಯಾಗ್ ನ ತಗೋಬೇಕಾಗತ್ತೆ. ಟಿ ಡಿ ಸ್ಟಾರ್ಟಿಂಗ್ ಟ್ಯಾಗ್ ಮತ್ತೆ ಕ್ಲೋಸಿಂಗ್ ಟ್ಯಾಗ್ ಅದ್ರ ಮಧ್ಯೆ ಡೇಟಾನ ಎನ್ಕ್ಲೋಸ್ ಮಾಡಬೇಕು. ಸೊ 3 ಡೇಟಾ ಇದೆ, ಸ್ಯಾಮ್ 28 ಅಂಡ್ ಇಂಜಿನಿಯರ್ ಅಂತ. ಸೊ ಅರ್ಥ ಆಯ್ತಲ್ಲ ಒಂದು ಟೇಬಲ್ ನ ಹೇಗೆ ನಾವು HTML ಕೋಡ್ ಅಲ್ಲಿ ಬರೆಯೋದು ಅಂತ. ಅದಕ್ಕೆ ಸೆಟ್ ಆಫ್ ಟ್ಯಾಗ್ಸ್ ಇದೆ. ಯಾವ್ದಪ್ಪ ಟ್ಯಾಗ್ಸ್ ಅಂತಂದ್ರೆ ಔಟರ್ ಮೋಸ್ಟ್ ಟ್ಯಾಗ್ ಬಂದು ಟೇಬಲ್, ಆಮೇಲೆ ರೋಸ್ ಡಿಫೈನ್ ಮಾಡ್ಬೇಕಂದ್ರೆ TR ಟ್ಯಾಗ್ ಯೂಸ್ ಮಾಡ್ಬೇಕಾಗತ್ತೆ, ಮತ್ತು ಹೆಡ್ಡಿಂಗ್ ಡಿಫೈನ್ ಮಾಡ್ಬೇಕಂದ್ರೆ TH ಟ್ಯಾಗ್ ಯೂಸ್ ಮಾಡ್ಬೇಕಾಗತ್ತೆ, ರೆಸ್ಪೆಕ್ಟಿವ್ ಡೇಟಾನ ಡಿಫೈನ್ ಮಾಡಬೇಕು ಅಂದ್ರೆ TD ಟ್ಯಾಗ್ ಯೂಸ್ ಮಾಡ್ಬೇಕಾಗತ್ತೆ. ಸೊ ಇಷ್ಟು ಟ್ಯಾಗ್ಸ್ ನೀವು ನೆನ್ಪಿಟ್ಕೊಂಡ್ರೆ ಒಂದು ವೆಬ್ ಪೇಜ್ ಅಲ್ಲಿ HTML ಟೇಬಲ್ ನ ಈಸಿಯಾಗಿ ಬಿಲ್ಡ್ ಮಾಡಬಹುದು. ಸೊ ಇವಾಗ ನಾನು ಏನ್ ಮಾಡ್ತೀನಿ, ಒಂದು ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡಿ ಅದರಲ್ಲಿ ಒಂದು ಸಿಂಪಲ್ ಡೆಮೋ ತೋರಿಸ್ತೀನಿ ಟೇಬಲ್ ನ ಹೇಗೆ ಬಿಲ್ಡ್ ಮಾಡೋದು ಅಂತ. ನಾನು ಆಲ್ರೆಡಿ ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡಿದ್ದೀನಿ. ಇದರೊಳಗಡೆ ಡೆಮೋ.html ಅಂತ ಫೈಲ್ ಕ್ರಿಯೇಟ್ ಮಾಡಿದ್ದೀನಿ ಮತ್ತು ಇಲ್ಲಿ ಸ್ಟ್ರಕ್ಚರ್ ಆಫ್ HTML ನ ಬರೆದಿದ್ದೀನಿ. HTML ಟ್ಯಾಗ್, ಹೆಡ್ ಟ್ಯಾಗ್ ಮತ್ತೆ ಬಾಡಿ ಟ್ಯಾಗ್. ನಿಮಗೆ ಸ್ಟ್ರಕ್ಚರ್ ಆಫ್ HTML ಅಂದ್ರೆ ಏನು ಅಂತ ಅರ್ಥ ಆಗಿಲ್ಲ ಅಂತಂದ್ರೆ ನಾನು ಹಳೆ ವಿಡಿಯೋಸ್ ನೋಡಿ ಅದರಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡಿಸಿದ್ದೀನಿ ಸ್ಟ್ರಕ್ಚರ್ ಆಫ್ HTML ಅಂದ್ರೆ ಏನು ಅಂತ. ಇವಾಗ ಸದ್ಯಕ್ಕೆ ನಾವೇನ್ ಮಾಡೋಣ, ಒಂದು ಸಿಂಪಲ್ ಟೇಬಲ್ ಕ್ರಿಯೇಟ್ ಮಾಡೋಣ. ನಾವು ಟೇಬಲ್ ನ ಕ್ರಿಯೇಟ್ ಮಾಡ್ಬೇಕಂದ್ರೆ ನಮ್ಗೆ ಆಲ್ರೆಡಿ ಸೆಟ್ ಆಫ್ ಟ್ಯಾಗ್ಸ್ ಯಾವ್ದು ಬೇಕು ಅಂತ ಗೊತ್ತಿದೆ. ಟೇಬಲ್ ಟ್ಯಾಗ್, TR ಟ್ಯಾಗ್, TH ಟ್ಯಾಗ್ ಮತ್ತೆ TD ಟ್ಯಾಗ್. ಸೊ ಒಂದು ಸಿಂಪಲ್ ಟೇಬಲ್ ನ ಕ್ರಿಯೇಟ್ ಮಾಡೋಣ ಫಸ್ಟ್. ಸೊ ನಾವು ಒಂದು ಟೇಬಲ್ ನ HTML ಪೇಜ್ ಅಲ್ಲಿ ಬಿಲ್ಡ್ ಮಾಡಬೇಕು ಅಂದ್ರೆ ನಮ್ಗೆ ಔಟರ್ ಮೋಸ್ಟ್ ಟ್ಯಾಗ್ ಯಾವತ್ತು ಟೇಬಲ್ ಟ್ಯಾಗ್ ಆಗಿರಬೇಕು. ಸೊ ಅದಕ್ಕೆ ಟೇಬಲ್ ಅಂತ ಟೈಪ್ ಮಾಡಿ ಟ್ಯಾಬ್ ಪ್ರೆಸ್ ಮಾಡಿದ್ರೆ ಸ್ಟಾರ್ಟಿಂಗ್ ಟ್ಯಾಗ್ ಮತ್ತೆ ಕ್ಲೋಸಿಂಗ್ ಟ್ಯಾಗ್ ಕೊಡುತ್ತೆ ಆಟೋಮೆಟಿಕ್ ಆಗಿ. ಸೊ ನೆಕ್ಸ್ಟ್ ಏನ್ ಮಾಡೋಣ, ಒಂದು ಟೇಬಲ್ ತಗೊಂಡ್ಮೇಲೆ ಅದ್ರೊಳಗಡೆ ರೋಸ್ ಇರಬೇಕಲ್ವಾ. ನಾವು ಆಲ್ರೆಡಿ ಎಕ್ಸಾಂಪಲ್ ಅಲ್ಲಿ ನೋಡಿದ್ವಿ, ನಮ್ಮ ಎಕ್ಸಾಂಪಲ್ ಅಲ್ಲಿ 2 ರೋ ಇತ್ತು. ಫಸ್ಟ್ ರೋ ಅಲ್ಲಿ ಹೆಡ್ಡಿಂಗ್ಸ್ ಇತ್ತು, ಸೆಕೆಂಡ್ ರೋ ಡೇಟಾ ಇತ್ತು. ಸೊ ಫಸ್ಟ್ ರೋ ತಗೊಳ್ಳೋಣ, ಅದರೊಳಗಡೆ ಹೆಡ್ಡಿಂಗ್ಸ್ ಹಾಕೋಣ. ಹೆಡ್ಡಿಂಗ್ಸ್ ಹಾಕ್ಬೇಕು ಅಂದ್ರೆ ಏನ್ ಮಾಡಬೇಕು, ಹೆಡ್ಡಿಂಗ್ ಟ್ಯಾಗ್ ತಗೋಬೇಕು. ಯಾವ್ದಪ್ಪ ಹೆಡ್ಡಿಂಗ್ ಟ್ಯಾಗ್ಸ್ ಅಂದ್ರೆ TH ಟ್ಯಾಗ್. TH ಅಂತ ಟೈಪ್ ಮಾಡಿ ಟ್ಯಾಬ್ ಪ್ರೆಸ್ ಮಾಡಿದ್ರೆ ನಿಮಗೆ ಸ್ಟಾರ್ಟಿಂಗ್ ಟ್ಯಾಗ್ ಮತ್ತೆ ಕ್ಲೋಸಿಂಗ್ ಟ್ಯಾಗ್ ಕೊಡುತ್ತೆ. ಇದ್ರೊಳಗಡೆ ಫಸ್ಟ್ ಹೆಡ್ಡಿಂಗ್ ಹಾಕೋಣ. ಹೆಡ್ಡಿಂಗ್ ಬಂದು ನೇಮ್ ಅಂತ. ಓಕೆ, ಅದೇ ರೀತಿ TH ಟ್ಯಾಬ್, ಸೆಕೆಂಡ್ ಹೆಡ್ಡಿಂಗ್ ಇಸ್ ಏಜ್, ಥರ್ಡ್ ಹೆಡ್ಡಿಂಗ್ ಇಸ್ ಆಕ್ಯುಪೇಷನ್. ಓಕೆ, ಅಬ್ಸರ್ವ್ ಮಾಡಿ, ಒಂದು ರೋ ತಗೊಂಡಿದೀವಿ. ಫಸ್ಟ್ ರೋ ಇದ್ರೊಳಗಡೆ 3 ಹೆಡ್ಡಿಂಗ್ ಇದೆ, ನೇಮ್, ಏಜ್ ಅಂಡ್ ಆಕ್ಯುಪೇಷನ್. ರೋನ ಹೇಗೆ ಡಿಫೈನ್ ಮಾಡಿದ್ವಿ, TR ಟ್ಯಾಗ್ ಯೂಸ್ ಮಾಡ್ಕೊಂಡು ಡಿಫೈನ್ ಮಾಡಿದ್ವಿ. ಅದೇ ರೀತಿ ಹೆಡ್ಡಿಂಗ್ಸ್ ನ ಹೇಗೆ ಡಿಫೈನ್ ಮಾಡಿದ್ವಿ, TH ಟ್ಯಾಗ್ ಯೂಸ್ ಮಾಡ್ಕೊಂಡು ಡಿಫೈನ್ ಮಾಡಿದ್ವಿ. ಇವಾಗ ಡೇಟಾ ಡಿಫೈನ್ ಮಾಡೋಣ. ಡೇಟಾ ಬಂದು ಸೆಕೆಂಡ್ ರೋ ಅಲ್ಲಿ ಇತ್ತು. ಸೆಕೆಂಡ್ ರೋ ಇರೋದ್ರಿಂದ ನಾವು ಇನ್ನೊಂದು TR ಟ್ಯಾಗ್ ತಗೋಬೇಕಾಗುತ್ತೆ, TR ಟ್ಯಾಬ್. ಓಕೆ, ಇದರೊಳಗಡೆ ಡೇಟಾ ಡಿಫೈನ್ ಮಾಡೋಣ ರೆಸ್ಪೆಕ್ಟಿವ್ ಹೆಡ್ಡಿಂಗ್ಸ್ಗೆ. ಸೊ ಫಸ್ಟ್ ಹೆಡ್ಡಿಂಗ್ ಬಂದು ನೇಮ್, ಇದಕ್ಕೆ ರೆಸ್ಪೆಕ್ಟಿವ್ ಡೇಟಾ ಬಂದು ಸ್ಯಾಮ್. ಸೊ ಅದೇ ರೀತಿ ಸೆಕೆಂಡ್ ಒನ್ ಇಸ್ ಏಜ್, ಏಜ್ ಬಂದು 28. ಥರ್ಡ್ ಒನ್ ಇಸ್ ಆಕ್ಯುಪೇಷನ್, ಸ್ಯಾಮ್ ಇಸ್ ಅನ್ ಇಂಜಿನಿಯರ್. ಸೊ ಅಬ್ಸರ್ವ್ ಮಾಡಿದ್ರಲ್ಲ, ಒಂದು ಸಿಂಪಲ್ ಟೇಬಲ್ ನ ಬಿಲ್ಡ್ ಮಾಡಿದ್ವಿ HTML ಟ್ಯಾಗ್ಸ್ ಯೂಸ್ ಮಾಡಿಕೊಂಡು. ಸೊ ಇಸ್ ದ ಸಿಂಪಲ್ ಟೇಬಲ್. ಈ ಟೇಬಲ್ ಒಳಗಡೆ 2 ರೋ ಇದೆ. ಫಸ್ಟ್ ರೋ ಇದು, ಸೆಕೆಂಡ್ ರೋ ಇದು. ಫಸ್ಟ್ ರೋ ಅಲ್ಲಿ ಏನಿದೆ, ಹೆಡ್ಡಿಂಗ್ಸ್ ಇದೆ. ಸೆಕೆಂಡ್ ರೋ ಅಲ್ಲಿ ರೆಸ್ಪೆಕ್ಟಿವ್ ಡೇಟಾ ಇದೆ. ಸೊ ಇದನ್ನ ಸೇವ್ ಮಾಡೋಣ, ಕಂಟ್ರೋಲ್ S ಪ್ರೆಸ್ ಮಾಡಿ. ಈ ಫೈಲ್ ನ ಎಲ್ಲಿ ಸೇವ್ ಮಾಡಿದೀನಿ ಅಂದ್ರೆ ಡೆಸ್ಕ್ಟಾಪ್ ಅಲ್ಲಿ ಸೇವ್ ಮಾಡಿದೀನಿ. ಸೊ ಡೆಸ್ಕ್ಟಾಪ್ಗೆ ಹೋಗ್ತೀನಿ. ಡೆಸ್ಕ್ಟಾಪ್ ಅಲ್ಲಿ HTML ಅಂತ ಫೋಲ್ಡರ್ ಇದೆ, ಅದನ್ನ ಡಬಲ್ ಕ್ಲಿಕ್ ಮಾಡ್ತೀನಿ. ಅದರೊಳಗಡೆ ಡೆಮೋ.html ಫೈಲ್ ನ ಕ್ರಿಯೇಟ್ ಮಾಡಿದೀನಿ. ಇದನ್ನ ಡಬಲ್ ಕ್ಲಿಕ್ ಮಾಡೋಣ. ಡಬಲ್ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಟೇಬಲ್ ಬಂದಿದೆ. ರೆಸ್ಪೆಕ್ಟಿವ್ ಫಸ್ಟ್ ರೋಲ್ ಏನಿದೆ, ನೇಮ್, ಏಜ್ ಅಂಡ್ ಆಕ್ಯುಪೇಷನ್. ಸೆಕೆಂಡ್ ರೋಲ್ ಡೇಟಾ ಇದೆ, ಸ್ಯಾಮ್ 28 ಅಂಡ್ ಇಂಜಿನಿಯರ್ ಅಂತ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗತ್ತೆ, ನಾವು ಪ್ರೆಸೆಂಟೇಷನ್ ಅಲ್ಲಿ ತೋರಿಸ್ದಂಗೆ ಇದಕ್ಕೆ ಬಾರ್ಡರ್ಸ್ ಇಲ್ಲ ಇಲ್ಲಿ ಅಲ್ವಾ. ಬಾರ್ಡರ್ಸ್ ಇಂದ ಡಿಫೈನ್ ಆಗಿಲ್ಲ, ಜಸ್ಟ್ ಸಿಂಪಲ್ ಟೇಬಲ್ ಬಂದಿದೆ. ಒಂದ್ ನೆನ್ಪಿಟ್ಕೊಳ್ಳಿ, ನಾವು HTML ಟ್ಯಾಗ್ಸ್ ಯೂಸ್ ಮಾಡ್ಕೊಂಡು ಒಂದು ಟೇಬಲ್ ನ ಬಿಲ್ಡ್ ಮಾಡಿದ್ರೆ ನಮಗೆ ಪ್ಲೇನ್ ಔಟ್ಪುಟ್ ಬರುತ್ತೆ, ಅಂದ್ರೆ ಬಾರ್ಡರ್ಸ್ ಇರೋದಿಲ್ಲ. ಬಟ್ ಹೆಡ್ಡಿಂಗ್ಸ್ ಮಾತ್ರ ಬೋಲ್ಡ್ ಆಗಿ ಬರುತ್ತೆ. ಸೊ ನಾವಿವಾಗ ಇದಕ್ಕೆ ಬಾರ್ಡರ್ಸ್ ಬರ್ಸ್ಬೇಕು ಅಂದ್ರೆ ನಾವು ಸ್ವಲ್ಪ CSS ಯೂಸ್ ಮಾಡಬೇಕಾಗುತ್ತೆ. CSS ಅಂದ್ರೆ ಏನು, ಕ್ಯಾಸ್ಕೇಡಿಂಗ್ ಸ್ಟೈಲಿಂಗ್ ಶೀಟ್ಸ್ ಅಂತ. ಇವಾಗ ನಾನು HTML ಟಾಪಿಕ್ ಕವರ್ ಮಾಡ್ತಿರೋದ್ರಿಂದ CSS ನ ಇಲ್ಲಿ ಹೇಳ್ಕೊಡೋದಿಲ್ಲ. ಬಟ್ ಈ ಟೇಬಲ್ ನ ಬ್ಯೂಟಿಫೈ ಮಾಡೋದಕ್ಕೆ ಸ್ವಲ್ಪ CSS ನ ಯೂಸ್ ಮಾಡ್ತೀನಿ. ನಿಮ್ಗೆ ಇಲ್ಲಿ CSS ಅರ್ಥ ಆಗಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಬಿಡಿ, ಯಾಕಂದ್ರೆ HTML ಪ್ಲೇ ಲಿಸ್ಟ್ ಆದ್ಮೇಲೆ ನಾನು CSS ಸ್ಟಾರ್ಟ್ ಮಾಡ್ತೀನಿ. ಅವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ CSS ನಲ್ಲಿ ಏನು ಅಂತ. ಜಸ್ಟ್ ಇವಾಗ ಈ ಟೇಬಲ್ ನ ಬ್ಯೂಟಿಫೈ ಮಾಡೋದಕ್ಕೆ ಸ್ವಲ್ಪ CSS ಯೂಸ್ ಮಾಡಿ ಇದಕ್ಕೆ ಬಾರ್ಡರ್ಸ್ ಅಪ್ಲೈ ಮಾಡೋಣ. ನಾವು ಆಲ್ರೆಡಿ ನೋಡಿದ್ವಿ, ಟೇಬಲ್ ಔಟ್ಪುಟ್ ತುಂಬಾ ಸಿಂಪಲ್ ಆಗಿತ್ತು. ಅಂದ್ರೆ ಅರ್ಥ, ಟೇಬಲ್ಗೆ ಬಾರ್ಡರ್ ಇರೋದಿಲ್ಲ ಮತ್ತು ಬ್ಯೂಟಿಫೈ ಆಗಿರೋದಿಲ್ಲ. ಇವಾಗ ಟೇಬಲ್ಗೆ ಬ್ಯೂಟಿಫೈ ಮಾಡಬೇಕು ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಸ್ವಲ್ಪ CSS ನ ಆಡ್ ಮಾಡಬೇಕಾಗುತ್ತೆ. ಏನೆಲ್ಲ ಕಾನ್ಸೆಪ್ಟ್ ಆಫ್ CSS ನ ಆಡ್ ಮಾಡ್ತೀನಿ ಅಂದ್ರೆ, ಫಸ್ಟ್ ಬಾರ್ಡರ್ ನ ಆಡ್ ಮಾಡ್ತೀನಿ, ಆಮೇಲೆ ಕೊಲಾಪ್ಸ್ ಬಾರ್ಡರ್ಸ್ ಆಡ್ ಮಾಡ್ತೀನಿ, ಟೇಬಲ್ಗೆ ವಿಡ್ತ್ 100% ಸೆಟ್ ಮಾಡ್ತೀನಿ, ಮತ್ತೆ ಸೆಲ್ ಪ್ಯಾಡಿಂಗ್ ನ ಆಡ್ ಮಾಡ್ತೀನಿ. ಇವಷ್ಟು ಕಾನ್ಸೆಪ್ಟ್ CSS ಅಲ್ಲಿ ಬರುತ್ತೆ. ನಾವು ಆಲ್ರೆಡಿ ಹೇಳ್ದಂಗೆ ನಿಮಗೆ CSS ಇವಾಗ ಅರ್ಥ ಆಗೋದಿಲ್ಲ, ಯಾಕಂದ್ರೆ CSS ಇಟ್ ಸೆಲ್ಫ್ ಇಸ್ ಅ ಸಪರೇಟ್ ಕಾನ್ಸೆಪ್ಟ್. ಸೊ ಆ ಕಾನ್ಸೆಪ್ಟ್ ನ ಸಪರೇಟ್ ಆಗಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ, ಅಲ್ಲಿ CSS ನ ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಇವಾಗ ನಾನು ಏನು ಅಪ್ಲೈ ಮಾಡ್ತೀನಿ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ವಾಪಸ್ ಏನ್ ಮಾಡೋಣ, ಇವಾಗ ವಿಜುವಲ್ ಸ್ಟುಡಿಯೋ ಕೋಡ್ಗೆ ಹೋಗೋಣ. ಎಲ್ಲ CSS ಪ್ರಾಪರ್ಟೀಸ್ ಅಪ್ಲೈ ಮಾಡಿ ನಮ್ಮ ಟೇಬಲ್ ನ ಬ್ಯೂಟಿಫೈ ಮಾಡೋಣ. ನಾವು ಆಲ್ರೆಡಿ ಬರ್ದಿರೋ ಟೇಬಲ್ಗೆ ಇವಾಗ ಏನ್ ಮಾಡೋಣ, ಸ್ವಲ್ಪ CSS ಆಡ್ ಮಾಡೋಣ. CSS ಆಡ್ ಮಾಡೋದ್ರಿಂದ ನಮ್ಮ ಟೇಬಲ್ ಲುಕ್ ಅಂಡ್ ಫೀಲ್ ಚೇಂಜ್ ಆಗುತ್ತೆ. ಸೊ ಫಸ್ಟ್ ಏನ್ ಮಾಡೋಣ, ಟೇಬಲ್ಗೆ ಬಾರ್ಡರ್ ಆಡ್ ಮಾಡೋಣ. ನಾವು CSS ಆಡ್ ಮಾಡ್ಬೇಕಂದ್ರೆ ಹೆಡ್ ಟ್ಯಾಗ್ ಒಳಗಡೆ ಟೈಟಲ್ ಆದ್ಮೇಲೆ ಸ್ಟೈಲ್ ಟ್ಯಾಗ್ ಅಂತ ತಗೋಬೇಕು.
ಸ್ಟೈಲ್ ಅಂತ ಟೈಪ್ ಮಾಡಿ ಟ್ಯಾಬ್ ಮಾಡಿ ಸ್ಟಾರ್ಟಿಂಗ್ ಟ್ಯಾಗ್ ಮತ್ತೆ ಕ್ಲೋಸಿಂಗ್ ಟ್ಯಾಗ್ ಬರುತ್ತೆ. ಈ ಟ್ಯಾಗ್ ಒಳಗಡೆ ನಾವು ಈ ಟೇಬಲ್ಗೆ ಏನೇ ಸ್ಟೈಲ್ಸ್ ಬರ್ದ್ರು ಅಂದ್ರೆ ಲುಕ್ ಅಂಡ್ ಫೀಲ್ ಚೇಂಜ್ ಮಾಡೋದಕ್ಕೆ ಏನೇ ಕೋಡ್ ಬರ್ದ್ರು ಈ ಸ್ಟೈಲ್ ಟ್ಯಾಗ್ ಒಳಗಡೆ ಬರೀಬೇಕಾಗುತ್ತೆ. ಫಸ್ಟ್ ಏನ್ ಮಾಡೋಣ, ಈ ಟೇಬಲ್ಗೆ ನಾವು ಬಾರ್ಡರ್ ಅಪ್ಲೈ ಮಾಡೋಣ. ಹೇಗೆ ಅಪ್ಲೈ ಮಾಡೋದು ಅದನ್ನ ಕೂಡ ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ. ಫಸ್ಟ್ ಟೇಬಲ್ ಅಂತ ತಗೊಳ್ಳಿ, ಅದಾದ್ಮೇಲೆ TH, ಅದಾದ್ಮೇಲೆ TD. ಸೊ ಜಸ್ಟ್ ಬ್ಲೈಂಡ್ ಆಗಿ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ನಿಮಗೆ CSS ಕಂಪ್ಲೀಟ್ ಆಗಿ ಇಲ್ಲಿ ಅರ್ಥ ಆಗೋದಿಲ್ಲ. ಸೊ ಇವಾಗ ಬಾರ್ಡರ್ನ ಹೇಗೆ ಅಪ್ಲೈ ಮಾಡೋದು, ಇಲ್ಲಿ ನಾವು ಬಾರ್ಡರ್ ಅನ್ನು ಪ್ರಾಪರ್ಟಿ ತಗೋಬೇಕು, ಅದಕ್ಕೆ ರೆಸ್ಪೆಕ್ಟಿವ್ ವ್ಯಾಲ್ಯೂನ ಪಾಸ್ ಮಾಡಬೇಕಾಗತ್ತೆ. ಸೊ ಸೇವ್ ಮಾಡಿದ್ದೀನಿ. ಇವಾಗ ಏನ್ ಮಾಡೋಣ, ವಾಪಸ್ ಬ್ರೌಸರ್ಗೆ ಹೋಗಿ ಅಲ್ಲಿ ರಿಫ್ರೆಶ್ ಮಾಡೋಣ, ಔಟ್ಪುಟ್ ಯಾವ ತರ ಬರುತ್ತೆ ಅಂತ. ಇಲ್ಲಿ ಅಬ್ಸರ್ವ್ ಮಾಡಿ, ನಾನೊಂದು ಸ್ಟೈಲ್ ಬರ್ದೆ, ಬಾರ್ಡರ್ 1 ಪಿಕ್ಸೆಲ್ ಸಾಲಿಡ್ ಬ್ಲ್ಯಾಕ್ ಅಂತ. ನೋಡಿ ಇಲ್ಲಿ ಬಾರ್ಡರ್ ಬಂದಿದೆ, ಬಟ್ ಅಷ್ಟು ಲುಕ್ ಚೆನ್ನಾಗಿಲ್ಲ, ಯಾಕಂದ್ರೆ ಪ್ರತಿಯೊಂದು ಇಂಡಿವಿಜುವಲ್ ಐಟಮ್ಗೂ ಬಾರ್ಡರ್ ಬಂದಿದೆ. ಇವಾಗ ಏನ್ ಮಾಡೋಣ, ಇದನ್ನ ಕಂಬೈನ್ ಮಾಡೋಣ. ಕಂಬೈನ್ ಹೇಗೆ ಮಾಡೋದು, ಏನಿಲ್ಲ, ಒಂದು ಪ್ರಾಪರ್ಟಿ ಯೂಸ್ ಮಾಡಬೇಕು, ಬಾರ್ಡರ್ ಕೊಲ್ಯಾಪ್ಸ್ ಅಂತ. ಓಕೆ, ವ್ಯಾಲ್ಯೂ ಕೂಡ ಕೊಲ್ಯಾಪ್ಸ್ ಅಂತ ಪಾಸ್ ಮಾಡಿ ಸೇವ್ ಮಾಡ್ತೀನಿ. ಸೇವ್ ಮಾಡಿ ಮತ್ತೆ ವಾಪಸ್ ಬ್ರೌಸರ್ಗೆ ಹೋಗ್ತೀನಿ, ಇಲ್ಲಿ ರಿಫ್ರೆಶ್ ಮಾಡೋಣ. ಇಲ್ಲಿ ಅಬ್ಸರ್ವ್ ಮಾಡಿ, ಇಂಡಿವಿಜುವಲ್ ಬಾರ್ಡರ್ಸ್ ಬಂದಿದ್ದೆಲ್ಲ ಏನಾಯ್ತು, ಕೊಲ್ಯಾಪ್ಸ್ ಆಯ್ತು, ಒಂದು ಸಿಂಪಲ್ ಟೇಬಲ್ ಆಗಿದೆ ಅಲ್ವಾ. ಸೊ ಇವಾಗ ಏನ್ ಮಾಡೋಣ, ನೆಕ್ಸ್ಟ್ ಈ ಟೇಬಲ್ ನೋಡಿ ಇಷ್ಟು ಮಾತ್ರ ವಿಡ್ತ್ ಅಕ್ವೈರ್ ಮಾಡಿದೆ. ಇವಾಗ ಈ ಟೇಬಲ್ ಕಂಪ್ಲೀಟ್ ವಿಡ್ತ್ ಅಕ್ವೈರ್ ಮಾಡೋ ತರ ಮಾಡೋಣ ವೆಬ್ ಪೇಜ್ಗೆ. ಅದೇಗೆ ಮಾಡೋದು, ವಾಪಸ್ ಇಲ್ಲಿ ಹೋಗಿ ಇಲ್ಲಿ ಬಂದು ಟೇಬಲ್ ವಿಡ್ತ್ 100% ಅಂತ ಕೊಡೋಣ. ಸೇವ್ ಮಾಡೋಣ, ವಾಪಸ್ ಬ್ರೌಸರ್ಗೆ ಹೋಗಿ ರಿಫ್ರೆಶ್ ಮಾಡೋಣ. ರಿಫ್ರೆಶ್ ಮಾಡಿದಾಗ ಇಲ್ಲಿ ನೋಡಿ ಟೇಬಲ್ ವಿಡ್ತ್ ಕಂಪ್ಲೀಟ್ 100% ಅಕ್ವೈರ್ ಆಗಿದೆ. ಮುಂದೊಂದು ಅಬ್ಸರ್ವ್ ಮಾಡ್ಬೋದು, ಹೆಡ್ಡಿಂಗ್ಸ್ ಸೆಂಟ್ರಲ್ ಇದೆ, ಹೆಡ್ಡಿಂಗ್ಸ್ನು ಕೂಡ ಲೆಫ್ಟಿಗೆ ಬರೋ ಥರ ಮಾಡೋಣ. ಹೇಗೆ ಮಾಡೋದು, ಮತ್ತೆ ಕೋಡ್ಗೆ ಹೋಗ್ಬೇಕು, ಇಲ್ಲಿ TH ಹೆಡ್ಡಿಂಗ್ನ ಲೆಫ್ಟ್ ಅಲೈನ್ ಮಾಡಬೇಕು, ಅದಕ್ಕೆ ಟೆಕ್ಸ್ಟ್ ಅಲೈನ್ ಲೆಫ್ಟ್ ಅಂತ ಪಾಸ್ ಮಾಡಬೇಕು. ಮತ್ತೆ ವಾಪಸ್ ಬ್ರೌಸರ್ಗೆ ಹೋಗಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿ ಹೆಡ್ಡಿಂಗ್ಸ್ ಕೂಡ ಲೆಫ್ಟಿಗೆ ಬಂತು. ಓಕೆ, ಮತ್ತೆ ಇನ್ನೊಂದು ಸೆಲ್ ಪ್ಯಾಡಿಂಗ್. ಸೆಲ್ ಪ್ಯಾಡಿಂಗ್ ಅಂದ್ರೆ ಅರ್ಥ, ಇಲ್ಲಿ ನೋಡಿ SAM 28 ಅಂಡ್ ಇಂಜಿನಿಯರ್ ಇಷ್ಟಿದೆ ಅಲ್ವಾ, ಇದು ಒಂದು ಸೆಲ್ ಅಂತ ಕರಿತೀವಿ ನಾವು ಪ್ರತಿಯೊಂದಕ್ಕೂ. ಟೋಟಲಿ ಎಷ್ಟು ಸೆಲ್ ಇದೆ ಇಲ್ಲಿ, ಈ ತರ 6 ಸೆಲ್ಗಳಿದೆ. ಸೊ ಇದು ಪ್ಯಾಡಿಂಗ್ ಅಂತ ಅಂದ್ರೆ ಸ್ಪೇಸಿಂಗ್. ನೋಡಿ ಇದ್ರ ಸುತ್ತ ಎಷ್ಟು ಸ್ಪೇಸ್ ಇದೆ, ತುಂಬಾ ಕಡಿಮೆ ಇದೆ. ಇವಾಗ ಜಾಸ್ತಿ ಮಾಡೋಣ. ಹೇಗೆ ಮಾಡೋದು, ಅದಕ್ಕೂ ಕೂಡ ನಾವು ಕೋಡ್ ಬರೀಬೇಕು. TH TD ಪ್ಯಾಡಿಂಗ್ 12 ಪಿಕ್ಸೆಲ್ ಅಂತ ಆಡ್ ಮಾಡ್ತೀನಿ. ವಾಪಸ್ ರಿಫ್ರೆಶ್ ಮಾಡ್ತೀನಿ. ಇಲ್ಲ ಅಬ್ಸರ್ವ್ ಮಾಡಿ, ರಿಫ್ರೆಶ್ ಮಾಡೋದಕ್ಕೆ ಮುಂಚೆ ನಮಗೆ ಸ್ಪೇಸ್, ಇದ್ರ ಸುತ್ತ ಸ್ಪೇಸ್ ಕಡಿಮೆ ಇದೆ. ಇವಾಗ ರಿಫ್ರೆಶ್ ಮಾಡಿದ್ಮೇಲೆ ಸ್ಪೇಸ್ ಜಾಸ್ತಿ ಆಯಿತು. ಸೊ ಏನೇನು ಮಾಡಿದ್ವಿ ನಾವು, ಟೇಬಲ್ಗೆ ಬಾರ್ಡರ್ ಅಪ್ಲೈ ಮಾಡಿದ್ವಿ, ಬಾರ್ಡರ್ ಇಂಡಿವಿಜುವಲ್ ಬಾರ್ಡರ್ಸ್ ಬಂದಿತ್ತು, ಅದನ್ನ ಕೊಲ್ಯಾಪ್ಸ್ ಮಾಡಿದ್ವಿ. ಆಮೇಲೆ ಟೇಬಲ್ ವಿಡ್ತ್ 100% ಸೆಟ್ ಮಾಡಿದ್ವಿ, ಮತ್ತೆ ಹೆಡ್ಡಿಂಗ್ಸ್ನ ಲೆಫ್ಟ್ ಅಲೈನ್ ಮಾಡಿದ್ವಿ, ಮತ್ತೆ ಇಂಡಿವಿಜುವಲ್ ಸೆಲ್ಗೆ ಪ್ಯಾಡಿಂಗ್ ಜಾಸ್ತಿ ಮಾಡಿದ್ವಿ, ಅಂದ್ರೆ ಸುತ್ತ ಸ್ಪೇಸ್ ಜಾಸ್ತಿ ಮಾಡಿದ್ವಿ. ಸೊ ಇವೆಲ್ಲ ಕಾನ್ಸೆಪ್ಟ್ಸ್ CSS ಅಲ್ಲಿ ಬರುತ್ತೆ. ಜಸ್ಟ್ ಇವಾಗ ನಿಮಗೆ ಟೇಬಲ್ ಬ್ಯೂಟಿಫುಲ್ ಆಗಿ ಕಾಣಬೇಕು ಅಂತ ಸ್ವಲ್ಪ CSS ನ ಯೂಸ್ ಮಾಡಿ ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಬಟ್ ನೀವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಒಂದೇ, ಟೇಬಲ್ ನ ಹೇಗೆ ಬಿಲ್ಡ್ ಮಾಡೋದು HTML ಅಲ್ಲಿ ಅಂತ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಕಲಿತೀವಿ ಅಂತ ಅಂದ್ರೆ ಚಾಪ್ಟರ್ 12 ನಲ್ಲಿ HTML ಟೇಬಲ್ಸ್ ಪಾರ್ಟ್ 2. ಟೇಬಲ್ಸ್ ಕಾನ್ಸೆಪ್ಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನೇನ್ ಮಾಡ್ಕೊಂಡೆ, ಚಾಪ್ಟರ್ 11 ನಲ್ಲಿ ಪಾರ್ಟ್ 1 ಹೇಳ್ಕೊಟ್ಟೆ, ಚಾಪ್ಟರ್ 12 ನಲ್ಲಿ ಪಾರ್ಟ್ 2 ಹೇಳ್ಕೊಡ್ತೀನಿ. ನಿಮಗೆ ಚಾಪ್ಟರ್ 12 ಕ್ಲಿಯರ್ ಆಗಿ ಅರ್ಥ ಆಗಬೇಕು ಅಂದ್ರೆ ಪಾರ್ಟ್ 1 ಆಫ್ ಟೇಬಲ್ಸ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅವಾಗ ಮಾತ್ರ ನಿಮಗೆ HTML ಟೇಬಲ್ಸ್ ಪಾರ್ಟ್ 2 ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನಿಮ್ಗೆ ಏನಾದ್ರು ಕ್ವೈರೀಸ್ ಕಳಿಸಿದ್ರೆ code2corner@gmail.com ಗೆ ಮೇಲ್ ಕಳಿಸಿ, ಮತ್ತು ನನ್ನ ಫೇಸ್ಬುಕ್ ಪೇಜ್ ಹಾಗೂ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.